ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಪಿಕಪ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ಆಪ್ಷನ್ ನಿಮ್ಮ ಕಣ್ಮುಂದೆ ಇದೆ. ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟಾಂಪ್ಸ್ ಇದೆ. ಏನು ಟ್ಯಾರೋ ಕಡೆಯಿಂದ ನಿಮಗೆ ಗೈಡೆನ್ಸ್ ಬರುತ್ತೆ, ಮೆಸೇಜಸ್ ಬರುತ್ತೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ. ಅದು ಲವ್ ಲೈಫ್ ಮೇಲೆ ಬರುತ್ತಾ ಅಥವಾ ಕರಿಯರ್ ಮೇಲೆ ಬರುತ್ತಾ, ಫಿನಾನ್ಸ್ ಮೇಲೆ ಬರುತ್ತಾ, ಐ ಹ್ಯಾವ್ ನೋ ಐಡಿಯಾ. ಲೆಟ್ಸ್ ಸಿ. ಓಕೆ, ಎಸ್, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ಸ್ ನಾನು ನೋಡ್ತೀನಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಒಂದು ಪರ್ಸ್ನಲ್ ಕ್ವೆಶನ್ಸಿಗೆ ಆನ್ಸರ್ ಬೇಕು ಅಂದರೆ ಸೇಮ್ ನಂಬರ್ ವಾಟ್ಸಪ್ ಮಾಡಿದ್ರೆ ಆಯಿತು. ನಂಬರ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ತಡ ಮಾಡೋದು ಬೇಡ. ಓಕೆ, ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಇಮೇಜ್, ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಟ್ಯಾರೋ ಕಡೆಯಿಂದ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಒಂದು ಸಿಚುವೇಶನ್ಗೆ ಅಂತ ನೋಡೋಣ. ಲೆಟ್ಸ್ ಸಿ. ಗ್ರೂಪ್ 1 ಏನು ಮೆಸೇಜಸ್ ಬರ್ತಾ ಇದೆ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಟ್ಯಾರೋ ಕಡೆಯಿಂದ. ಲೆಟ್ಸ್ ಸಿ. ವಿ ಗಾಟ್ 2 cards ಇದೆ. ಲೆಟ್ ಮಿ ಟೇಕ್ ದ ಫಸ್ಟ್. ನೈಟ್ ಆಫ್ ವಾನ್ಸ್ ವಿತ್ 5 ಆಫ್ ಪೆಂಟಕಲ್ಸ್. ಇಲ್ಲಿ ಲವ್ ಲೈಫ್ ಅಂತ ಡೈರೆಕ್ಟ್ ಆಗಿ ನೋಡ್ತಾ ಇಲ್ಲ. ದೇರ್ ಈಸ್ ಸಮ್ ಒನ್ ನಿಮ್ಮ ಒಂದು ಲೈಫಲ್ಲಿ ರೀಸೆಂಟ್ ಆಗಿ ನಿಮಗೆ ಅಟ್ರಾಕ್ಷನ್ ಆಗಿದೆ ಇವ್ರ ಮೇಲೆ. ರೀಸೆಂಟ್ ಆಗಿ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಿರ್ಬೋದು, ಆ ಥರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಈ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸು ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಬಂದ್ರು ನಿಮ್ಮ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಥವಾ ಚೆನ್ನಾಗಿ ಮಾತಾಡಿದ್ರು, ನಿಮಗೆ ಆ ಒಂದು ಎಕ್ಸೈಟೆಡ್ ಫೀಲ್ ಕೊಟ್ಟರು, ನಿಮಗೆ ಕೂಡ ಟೋಟಲ್ ಅಟ್ರಾಕ್ಷನ್ ಆಯಿತು. ಆ್ಯಂಡ್ ದೆನ್ ನಿಮ್ಮನ್ನ ಅರ್ಧಕ್ಕೆ ಬಿಟ್ಟು ಹೋದ್ರು. ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಈ ಕಾರ್ಡ್ ನೋಡ್ಬೋದು. ಈ ಪೀಪಲ್ ಒಂಥರ ಮಧ್ಯದಲ್ಲೇ ಡಿಸಪಾಯಿಂಟೆಡ್ ಆಗಿ ಬಿಟ್ಟು ಹೋಗಿರೋದು, ಯಾರೋ ಒಬ್ರು ಇವ್ರನ್ನ ಬಿಟ್ಟು ಹೋಗಿರೋದು, ಆ ಥರ ಎನರ್ಜಿ. ಸೊ ಎಸ್, ತುಂಬ ಜನ ಪ್ರಾಬಬ್ಲಿ ಈ ಪರ್ಸನ್ ಜೊತೆ ಅಂತ ಒಂದು ಲಾಂಗ್ ಟರ್ಮ್ ಬಾಂಡಿಂಗ್ ಇರಲಿಲ್ಲ ನಿಮಗೆ. ಈವನ್ ದೋ ಶಾರ್ಟ್ ಟರ್ಮ್ ಬಾಂಡಿಂಗ್ ಇತ್ತು, ನಿಮಗೆ ಇವಾಗ್ಲೂ ಕನ್ಸಿಡರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ಎಮೋಷನ್ಸ್, ಅದು ಬರೀ ಅಟ್ರಾಕ್ಷನ್ ಆಗಿತ್ತಾ ಏನು ಅಂತ ನಿಮಗೆ ಇನ್ನೂ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಎನರ್ಜಿಯಲ್ಲಿ ಇವಾಗಲೂ ಇದ್ದೀರಾ. ಬಟ್ ಯು ಆರ್ ಸ್ಟಿಲ್ ಮಿಸ್ಸಿಂಗ್ ದಿಸ್ ಪರ್ಸನ್. ಈ ಪರ್ಸನ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಈವನ್ ದೋ ಅದು ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಆಗಿದ್ರು ಯು ಆರ್ ಕೈಂಡ್ ಆಫ್ ಮಿಸ್ಸಿಂಗ್ ದ ಪರ್ಸನ್. ಆ್ಯಂಡ್ ದೇರ್ ಕಮ್ಸ್ ವೀಲ್ ಆಫ್ ಫಾರ್ಚ್ಯೂನ್. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಈ ಸಿಚುವೇಶನ್ ಹೀಗೆ ಇರಲ್ಲ. ಡಸಂಟ್ ಮ್ಯಾಟರ್, ಈ ಪರ್ಸನ್ ನಿಮ್ಮನ್ನ ಹರ್ಟ್ಫುಲ್ ಸಿಚುವೇಶನ್ಲೇ ಬಿಟ್ಟು ಹೋಗಿದ್ದಾರೆ, ಆ ಥರ ಎನರ್ಜಿ ಬರ್ತಾ ಇದೆ. ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಬಿಟ್ಟು ಹೋದ್ರು, ಹೇಳ್ದೇ ಕೇಳ್ದೇ ಬಿಟ್ಟೋದ್ರು, ಒಂದು ಪ್ರಾಪರ್ ಕ್ಲೋಜರ್ ಕೊಡಲಿಲ್ಲ, ಹಾಗೆ ಬಿಟ್ಟೋಗಿರೋ ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ಅಂದರೆ ಈ ಸಿಚುವೇಶನ್ ಹೀಗೆ ಇರಲ್ಲ. ವೀಲ್ ಆಫ್ ಫಾರ್ಚ್ಯೂನ್ ವಿತ್ ನೈಟ್ ಆಫ್ ವಾನ್ಸ್, ಇಟ್ಸ್ ಅನ್ ಇಂಡಿಕೇಶನ್ ಮತ್ತೆ ಈ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಬಟ್ ಐ ಆಮ್ ನಾಟ್ ಶೋರ್ ಮತ್ತೆ ನೀವು ಈ ಪರ್ಸನ್ ಯಾವ ಥರ ರಿಸೀವ್ ಮಾಡ್ತೀರಾ ಅಂತ. ಬಟ್ ನೈಟ್ ಆಫ್ ವಾನ್ಸ್ ವಿತ್ ವೀಲ್ ಆಫ್ ಫಾರ್ಚ್ಯೂನ್ ಮತ್ತೆ ಈ ಪರ್ಸನ್ ರೀಕನೆಕ್ಟ್ ಆಗೋದು, ಮತ್ತೆ ಅವರ ಒಂದು ಎನರ್ಜಿ ನಿಮ್ಮ ಲೈಫಿಗೆ ಮತ್ತೆ ಬರೋದು, ಈ ಪಾಸಿಬಿಲಿಟೀಸ್ ಎಲ್ಲ ಇದೆ. ಲೆಟ್ಸ್ ಸಿ what else messages you guys have. ಎರಡು ಕಾರ್ಡ್ ಇದೆ, ಬಟ್ ಐ ಸಾ ಕಿಂಗ್ ಆಫ್ ಸ್ವಾರ್ಡ್ಸ್. ಸೊ ಅಗೇನ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಸಿ, ವೀಲ್ ಆಫ್ ಫಾರ್ಚ್ಯೂನ್ ವಿತ್ ಕಿಂಗ್ ಆಫ್ ಸ್ವಾರ್ಡ್ಸ್ ಅಂತ ಒಂದು ವೆರಿ ಗುಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಎನರ್ಜಿ ಅಲ್ಲ ಇದು. ಇದೆರಡು ಕಾರ್ಡಿಂದ ಐ ಆಮ್ ನಾಟ್ ಗೆಟಿಂಗ್ ವೆರಿ ಗುಡ್ ವೈಬ್ಸ್. ಇಟ್ಸ್ ಮೋರ್ ಲೈಕ್ ಈವನ್ ದೋ ಈ ಪರ್ಸನ್ ಬಂದ್ರೂ ಐ ಫೀಲ್ ಈ ಸಲ ನೀವು ಒಂದು ಸ್ಟ್ರಾಂಗ್ ಬೌಂಡ್ರಿ ಹಾಕೋದು ನೋಡ್ತಾ ಇದ್ದೀನಿ. ಈ ಸಲ ವಾಟ್ ಎವರ್ ಈ ಪರ್ಸನ್ ಏನೆಲ್ಲ ಹೇಳಿದ್ರು ಅದನ್ನ ಕಣ್ಮುಚ್ಕೊಂಡು ನಂಬೋದು, ಇದೆಲ್ಲ ನೀವು ಮಾಡಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಐ ಫೀಲ್ ಲೈಕ್
You have better, ಅಂದ್ರೆ if possible more ಆದ್ರೆ you have better chances because king of pentacles, some of the other way family role, family people ಈ ಒಂದು ಸಿಚುವೇಶನ್ ಮಧ್ಯದಲ್ಲಿ ಬರ್ತಿರೋದು ನೋಡ್ತಾ ಇದೀನಿ. ಪ್ರಾಬಬ್ಲಿ ತುಂಬಾ ಜನಕ್ಕೆ ಇದು ಕ್ವೆಶ್ಚನ್ ಅಬೌಟ್ ಲವ್ ಆರ್ ಅರೇಂಜ್ಡ್ ಮ್ಯಾರೇಜ್ ಅನ್ನಿಸ್ತಾ ಇದೆ. ಐ ಫೀಲ್ ಬೆಟರ್ ಟು ಗೋ ವಿತ್ ಅರೇಂಜ್ಡ್ ಮ್ಯಾರೇಜ್, ಅಥವಾ ಇನ್ ಕೇಸ್ ಫ್ಯಾಮಿಲಿ ಯಾರನ್ನಾರು ಸಜೆಸ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಗೋ ವಿತ್ ದ್ಯಾಟ್. ಬಿಕಾಸ್ ಇಫ್ ಯು ಆರ್ ಡೂಯಿಂಗ್ ಇಫ್ ಯು ಆರ್ ಮೇಕಿಂಗ್ ದ ಚಾಯ್ಸಸ್ ಅಲ್ವಾ, ನನ್ನಂಥ ಒಂದು ಗ್ರೇಟ್ ಚಾಯ್ಸಸ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ ಅಂತ ನಾನು ನೋಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಲೈಫ್ ಇಸ್ ಚೇಂಜಿಂಗ್, ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಲೈಫ್ ಇಸ್ ಚೇಂಜಿಂಗ್ ಅ ಲಾಟ್ ಫಾರ್ ಯು ಗೈಸ್. ಆ್ಯಂಡ್ 2 ಕಿಂಗ್ ಬಂದಿದೆ, ರೆಸ್ಪಾನ್ಸಿಬಿಲಿಟೀಸ್ ಕೂಡ ಚೇಂಜ್ ಆಗುತ್ತೆ ನಿಮಗೆ. ಆ್ಯಂಡ್ ಮೇ ಬಿ ಈ ಒಂದು ಎನರ್ಜಿ ಕಾಲೇಜ್ ಡೇಸ್ ಅಥವಾ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ರು, ಅಥವಾ ಫ್ಯೂ ಟೈಮ್ ಒಂದು ಸ್ವಲ್ಪ ಟೈಮಿಗೆ ಇದ್ರು, ಬಟ್ ಅವರ ಎನರ್ಜಿ ಅಂತ ಸ್ಟ್ರಾಂಗ್ ಫುಲ್ ಆಗಿ ನಾನು ನೋಡ್ತಾ ಇಲ್ಲ. ಮೇ ಬಿ ದೇರ್ ಈಸ್ ಯೆಟ್ ಟು ಕಮ್, ಸಮ್ವನ್ ಈಸ್ ಯೆಟ್ ಟು ಕಮ್. ಒಂದು ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. 2 ಕಿಂಗ್ ಬಂದಿದೆ ಅಂದರೆ ನಿಮ್ಮ ಒಂದು ಪವರ್ಗೆ ಮ್ಯಾಚ್ ಆಗುವಂಥ ಒಂದು ಪವರ್, ನಿಮ್ಮ ಒಂದು ಕೆಪಾಸಿಟಿಗೆ ಮ್ಯಾಚ್ ಆಗುವಂಥ ಒಂದು ಎನರ್ಜಿ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿರೋದು ನೋಡ್ತಿದ್ದೀನಿ. ಸಮ್ ಆಫ್ ದಿ ಅದರ್ ವೇ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇದೆ, ಫ್ಯಾಮಿಲಿ ಪರ್ಸನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ಕರಿಯರ್ ವೈಸ್ ಐ ಆಮ್ ಸೀಯಿಂಗ್ ಗ್ರೇಟ್ ಕಾರ್ಡ್ಸ್, ನಥಿಂಗ್ ಟು ವರಿ. ಕರಿಯರ್ ಫಿನಾನ್ಸ್ ಬಗ್ಗೆ ಏನಾದರೂ ಭಯ ಇತ್ತು ಅಂತ ನಥಿಂಗ್ ಟು ವರಿ. ಐ ಆಮ್ ಡ್ಯಾಮ್ ಶೋರ್ ರೀಸೆಂಟಾಗಿ ಒಂದು ಡಿಫಿಕಲ್ಟ್ ಫೇಸ್ ತುಂಬ ಜನ ಹೋಗಿದ್ದೀರಾ ಫಿನಾನ್ಸ್ ವೈಸಲ್ಲಿ, ಡಿಫಿಕಲ್ಟ್ ಸ್ಪಾಟ್, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಐ ಆಮ್ ಡ್ಯಾಮ್ ಶೋರ್ ಒನ್ ಸಪೋರ್ಟ್ ಇಸ್ ಕಮ್ಮಿಂಗ್. ಅದು ನಿಮ್ಮ ಒಂದು ಹೈಯರ್ ಪರ್ಸನ್, ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ಮ ಒಂದು ನಿಮ್ಮ ಲೀಡಲ್ಲಿರೋ ಒಂದು ಪರ್ಸನ್, ಅಥವಾ ನಿಮ್ಮ ಫ್ಯಾಮಿಲಿಲಿ ಸ್ವಲ್ಪ ದೊಡ್ಡೋರು, ಇವರೆಲ್ಲ ಸ್ವಲ್ಪ ಕೈ ಜೋಡಿಸೋದು, ನಿಮಗೆ ಹೆಲ್ಪ್ ಮಾಡೋದು, ಐಡಿಯಾಸ್ ಕೊಡೋದು, ಈ ಥರ ಎನರ್ಜೀಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಇಸ್ ವೆರಿ ಮಚ್ ಶೋರ್, ಯುವರ್ ಲೈಫ್ ಇಸ್ ಚೇಂಜಿಂಗ್ ಅ ಲಾಟ್. ಬಿಗ್ ಚೇಂಜಸ್ ಬರ್ತಾ ಇದೆ, ಮೇಜರ್ ಚೇಂಜಸ್ ಬರ್ತಾ ಇದೆ. ಐ ಫೀಲ್ ಲೈಕ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ರಾಂಗ್ ಪೀಪಲ್ ನಿಮ್ಮ ಲೈಫ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಸೊ ದಟ್ ರೈಟ್ ಪೀಪಲ್ ಕ್ಯಾನ್ ಕಮ್ ಇನ್ ಸೈಡ್. ಇದಕ್ಕೂ ಮುಂಚೆ ಒಂದಷ್ಟು ಅನ್ವಾಂಟೆಡ್ ಪೀಪಲ್ ಜೊತೆ ಅನ್ವಾಂಟೆಡ್ ಕನೆಕ್ಷನ್ಸ್ ಇತ್ತು, ಅನ್ವಾಂಟೆಡ್ ಫ್ರೆಂಡ್ಶಿಪ್ಸ್ ಅಲ್ಲಿ ನಿಮಗೆ ಬರೀ ಲಾಸಸ್ಸೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ನೋಡ್ತಾ ಇದ್ದೀನಿ. ಬಟ್ ಈವನ್ ದೋ ಏಜ್ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಇದ್ರೂ ಒಂದಷ್ಟು ರೈಟ್ ಪೀಪಲ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. A lot of major changes are going to happen. ನಿಮ್ಮ ಲೈಫ್ ಒಂಥರ ಅಪ್ಸೈಡ್ ಡೌನ್ ಆದ್ರೂ ತುಂಬ ಬೆಟರ್ ವೇಯಲ್ಲಿ ಚೇಂಜ್ ಆಗೋದು ನೋಡ್ತಾ ಇದ್ದೀನಿ. ರೈಟ್ ಪೀಪಲ್ ನಿಮ್ಮ ಒಂದು ಲೈಫಿಗೆ ಬರೋದು, ನಿಮಗೆ ಗೈಡ್ ಮಾಡೋದು, ನಿಮಗೆ ಸಪೋರ್ಟ್ ಕೊಡೋದು, ನಿಮಗೆ ರೈಟ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗೋದು, ಈ ಥರ ಎನರ್ಜೀಸ್ ಎಲ್ಲ ಜಾಸ್ತಿ ಇದೆ. ಸೊ ಯಾ, ಬಿ ಓಪನ್ ಟು ಇಟ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ದ ಮೆಸೇಜ್. ಗ್ರೂಪ್ 1, ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಹಲೋ ಗ್ರೂಪ್ 2, ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ಯಾರೆಲ್ಲ ಚೂಸ್ ಮಾಡಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ಸ್. ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮ್ಮ ಒಂದು ಸಿಚುವೇಶನ್ಗೆ ಅಂತ ಲೆಟ್ ಮೀ ಸಿ. ಫಸ್ಟ್ ಕಾರ್ಡ್ ಇಸ್ 6 of Wands. 6 of Wands with the strength. 2 ಫೈರ್ ಎನರ್ಜಿ. ಐ ಥಿಂಕ್ ದಿಸ್ ಈಸ್ ಯು ಗೈಸ್ ಆರ್ ಗ್ಲೋಯಿಂಗ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಮೇಲೆ ತುಂಬ ಫೋಕಸ್ ಮಾಡಿದ್ರಿ ಆಲ್ ದೀಸ್ ಮಂತ್ಸ್. ಇದು ನೆನ್ನೆ ಮೊನ್ನೆ ಬಂದಿದ್ದ ಗ್ಲೋ ಅಪ್ ಅಲ್ಲ. ಐ ಥಿಂಕ್ ಫ್ಯೂ ಮಂತ್ಸಿಂದ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಂಡಿದ್ರಿ, ನಿಮ್ಮ ಲುಕ್ಸ್ ಮೇಲೆ ಆಗಿರ್ಬೋದು, ದಿನ ಜಿಮ್ಮಿಗೆ ಹೋಗೋದು, ದಿನ ವರ್ಕೌಟ್ ಮಾಡೋದು, ಒಂದು ಹೆಲ್ದಿ ಡಯಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ಕೂಡ ನೋಡ್ತಾ ಇದ್ದೀನಿ. ಏನೆಲ್ಲ ಮಾಡಿದ್ರೆ ನಿಮಗೆ ಬ್ರೇವ್ ಎನರ್ಜಿ ಜಾಸ್ತಿ ಆಗುತ್ತೆ, ಬೆಟರ್ ಎನರ್ಜಿ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಏನೆಲ್ಲ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಆ ಥರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ರಿ ಅಂತ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ ಪೀಪಲ್ ರೆಕಗ್ನಿಷನ್ ಬರ್ತಾ ಇದೆ, ತುಂಬ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡೋದು, ತುಂಬ ಜನ ನಿಮ್ಮಲ್ಲಿರೋ ಆ ಒಂದು ಗ್ಲೋ, ನಿಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್, ನಿಮ್ಮಲ್ಲಿರೋ ಒಂದು ಪೇಷನ್ಸ್ ಎನರ್ಜಿ, ನಿಮ್ಮಲ್ಲಿರೋ ಒಂದು ಸ್ಟ್ರೆಂತ್ನ ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೊಂದು ಪ್ರೈಸ್ ಮಾಡೋದು, ನೋಟಿಸ್ ಮಾಡೋದು, ರೆಕಗ್ನೈಸ್ ಮಾಡೋದು, ಇದೆಲ್ಲ ಎನರ್ಜೀಸ್ ಜಾಸ್ತಿ ಇದೆ. ದಟ್ಸ್ ರಿಯಲಿ ಅಮೇಝಿಂಗ್. ವಾಟ್ ಎವರ್ ಇಟ್ ಈಸ್,
ಐ ಫೀಲ್ ಮುಂಚೆ ಹೀಗಿರ್ಲಿಲ್ಲ, ಒಂಥರ ತುಂಬಾ ಭಯದಲ್ಲೇ ಬದುಕ್ತಾ ಇದ್ರಿ, ತುಂಬಾ ಒಂಥರ ಏನಾಗ್ಬೋದು, ನಾಳೆ ಏನಾಗ್ಬೋದು, ನಾಳೆ ನನ್ನ ಲೈಫ್ ಹೆಂಗೆ ಅಪ್ಸೈಡ್ ಡೌನ್ ಆಗ್ಬೋದು, ಈ ತರ ಭಯದಲ್ಲೇ ಇದ್ರಿ ಅನ್ನಿಸ್ತಾ ಇದೆ. ಬಟ್ ವೆರಿ ಸೂನ್ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆ ಥರ ಭಯಗಳು ಏನೇ ನಿಮ್ಮ ಒಂದು ಮೈಂಡ್ನ ಒಳಗೆ ಹೋಗೋದಕ್ಕೆ ಟ್ರೈ ಮಾಡಿದ್ರು ನೀವು ಅದನ್ನ ಎಂಕರೇಜ್ ಮಾಡಲ್ಲ, ಆ ಥರ ಒಂದು ಎನರ್ಜಿ. ಈ ಎರಡು ಕಾರ್ಡ್ ನೋಡಿದ್ರೆ ಒಂಥರ ಸಿಮಿಲರ್ ವೇಯಲ್ಲಿದೆ. ಈ ಪರ್ಸನ್ ಕೂಡ ಏನೋ ಒಂದು ಕೆಳಗಿಟ್ಕೊಂಡೇನೋ ಮಾಡ್ತಾ ಇದೆ. ಈ ಪರ್ಸನ್ ಕೂಡ ಶೀಸ್ ಲೈಕ್ ಕೆಳಗಿಟ್ಕೊಂಡೇನೋ ಮಾಡ್ತಾ ಇದ್ದಾಳೆ. this is mainly about money, this is mainly about stability. I feel like ತುಂಬಾ ಜನರದ್ದು ಲೈಫಲ್ಲಿ ಕಂಫರ್ಟ್ನೆಸ್ ಜಾಸ್ತಿ ಆಗ್ತಾ ಇದೆ. ಇಟ್ಸ್ ನಾಟ್ ದಟ್ ನೀವು ಲೇಸಿಯಾಗಿ ಕುತ್ಕೊಂಡಿದ್ರಿ ಅದಕ್ಕೆ ಅಂತ ಅಲ್ಲ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು, ನೀವೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಯಾವುದೋ ಒಂದು ಡಿಸಿಷನ್ಸ್ ತಗೊಂಡಿದ್ದೀರಾ. ಐ ಫೀಲ್ ಲೈಕ್ ನಿಮ್ಮ ಒಂದು ಲೈಫ್ ಅಪ್ಗ್ರೇಡ್ ಆಗ್ತಾ ಇದೆ. ತುಂಬ ಜನಕ್ಕೆ ಪ್ರಾಬಬ್ಲಿ ದಿಸ್ ಇಸ್ ಅಬೌಟ್ ಯುವರ್ ಜಾಬ್ ಅನ್ನಿಸ್ತಾ ಇದೆ, ದಿಸ್ ಇಸ್ ಅಬೌಟ್ ಯುವರ್ ವರ್ಕ್ ಪ್ಲೇಸಲ್ಲಿ ರೆಕಗ್ನಿಷನ್, ವರ್ಕ್ ಪ್ಲೇಸಲ್ಲಿ ಅಪ್ಗ್ರೇಡೇಷನ್, ಹೈಕ್ ಅಥವಾ ಪ್ರಮೋಷನ್, ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಾ ಇರೋದು. ಫಿನಾನ್ಷಿಯಲಿ ಪರ್ಸ್ನಲ್ ಲೈಫಲ್ಲೂ ಕೂಡ ಯು ಆರ್ ಒಂದು ಸ್ಟೆಬಿಲಿಟಿ ಬರೋದನ್ನ ನೋಡ್ತಾ ಇದ್ದೀನಿ, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋದನ್ನ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಯಾರೆಲ್ಲ ಲೈಕ್ ಎನಿಥಿಂಗ್ ರಿಲೇಟೆಡ್ ಟು ಲೈಕ್ ಲುಕ್ಸ್, ನಿಮ್ಮ ಒಂದು ಪರ್ಸ್ನಾಲಿಟಿ, ಯಾರೆಲ್ಲ ಲೈಕ್ ನೀವೇ ಹೋಗ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀರಾ, ನಾಟ್ ದಟ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿಕೊಂಡು ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡ್ಕೊಂಡಿರ್ತಾರಲ್ಲ ಆ ಥರ ಅಲ್ಲ, ಯಾರು ಲೈಕ್ ನೀವೇ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಅಪ್, ಗೆಟಿಂಗ್ ರೆಡಿ, ಡೂಯಿಂಗ್ ಯೋರ್ ವರ್ಕ್, ನಿಮ್ಮ ಒಂದು ಫೇಸ್ನ ವಿಸಿಬಲ್ ತೋರಿಸ್ಕೊಂಡು, ನಿಮ್ಮ ಒಂದು ಪರ್ಸ್ನಾಲಿಟಿನ ತೋರಿಸ್ಕೊಂಡು ಯಾರೆಲ್ಲ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಲೈಕ್ ಫಿಟ್ನೆಸ್, ಬ್ಯೂಟಿ, ಫ್ಯಾಷನ್. ಸೊ ತುಂಬ ಜನ ನಿಮ್ಮನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಯಾರೆಲ್ಲ ಹು ಆರ್ ಆಲ್ ಇನ್ ಟು ಟೀಚಿಂಗ್, ಆಬ್ವಿಯಸ್ಲಿ ಟೀಚಿಂಗ್ ಅಂತ ಅಂದರೆ ಟೀಚರ್ ಮ್ಯಾಟರ್ಸ್, ಏನೋ ಅವರ ಒಂದು ಪರ್ಸ್ನಾಲಿಟಿ, ಅವರು ಗೈಡ್ ಮಾಡೋ ರೀತಿ, that is something matters a lot is what I feel. ತುಂಬ ಜನ ನಿಮ್ಮನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗೋದು, ನಿಮ್ಮ ಪಾತ್ನ ಫಾಲೋ ಮಾಡೋದು, ಈ ಎನರ್ಜೀಸ್ ಜಾಸ್ತಿ ಇದೆ. ಅಗೇನ್ ದೇರ್ ಈಸ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಕಾಂಪಿಟೇಷನ್ ಈಸ್ ದೇರ್. ಐ ಫೀಲ್ ಲೈಕ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅನ್ವಾಂಟೆಡ್ ಪೀಪಲ್ನ ನೀವು ಕಟ್ ಆಫ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಲೈಫಲ್ಲಿ. ಯು ಆರ್ ದ ಮೇನ್ ಕ್ಯಾರೆಕ್ಟರ್, ಹಾಗಂತ ಈಗೋ ಅದನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಕೂತಿಲ್ಲ ನೀವು. ಇಟ್ಸ್ ಮೋರ್ ಲೈಕ್ ಎಷ್ಟು ಜನ ಬೇಕು, ಯಾರೆಲ್ಲ ಬೇಕು ಅವ್ರನ್ನ ಮಾತ್ರ ನಿಮ್ಮ ಸುತ್ತಮುತ್ತ ಇಟ್ಕೊಂಡು ಯಾರು ಬೇಡ ಆ ಪರ್ಸನ್ ಎಲ್ಲ ಸೈಡಿಗೆ ಹಾಕ್ತಾ ಇರೋದು ನೋಡ್ತಾ ಇದ್ದೀನಿ. ಒಂದು ಸ್ಟ್ರಾಂಗ್ ಬೌಂಡ್ರೀಸ್ ಹಾಕ್ತಾ ಇರೋದು ನೋಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ದಟ್ ನಿಮಗೇನೋ ಈಗೋ ಬಂತು, ನೀವು ಫೇಮಸ್ ಆದ್ರಿ, ನೀವು ಪಾಪ್ಯುಲರ್ ಆದ್ರಿ ಅಂತ ಈ ಎನರ್ಜಿ ಬರ್ತಿರೋದಲ್ಲ. ಇಟ್ಸ್ ಮೋರ್ ಲೈಕ್ ಯು ಓನ್ಲಿ ಫೆಲ್ಟ್ ಬೌಂಡ್ರಿ ನೆಸೆಸರಿ ಇದೆ, ಒಂದಷ್ಟು ಎನರ್ಜಿನ ಕಟ್ ಆಫ್ ಮಾಡೋ ನೆಸೆಸರಿ ಇದೆ. ಲುಕ್ ಎಟ್ ದಿಸ್, ದೀಸ್ ಟು ಎನರ್ಜೀಸ್ ಆಲ್ಮೋಸ್ಟ್ ಸಿಮಿಲರ್ ಮೆಸೇಜಸ್ ಹೇಳುತ್ತೆ. ಕ್ವೀನ್ ಆಫ್ ಸ್ವರ್ಡ್ಸ್ ಆ್ಯಂಡ್ ಜಸ್ಟಿಸ್. ಈ ಪರ್ಸನ್ ಕೇಳು ಒಂದು ಸ್ವರ್ಡ್ ಇದೆ, ಈ ಪರ್ಸನ್ ಕೇಳು ಒಂದು ಸ್ವರ್ಡ್ ಇದೆ. ಡೆಫಿನೆಟ್ಲಿ ಯಾರೆಲ್ಲ ಲೀಗಲ್ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಫೈನಲಿ ನಿಮ್ಮ ಒಂದು ಸಿಚುವೇಶನ್, ಸೆಪ್ರೇಷನ್, ವಾಟ್ ಎವರ್ ಇಟ್ ಈಸ್, ಅದಕ್ಕೊಂದು ಫೈನಲ್ ಡಿಸಿಷನ್. ಯಾರೆಲ್ಲ ಒಂದು ಲೀಗಲ್ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಿಮಗೂ ಕೂಡ ಆ ಕೇಸ್ ಫೈನಲಿ ಕಂಪ್ಲೀಟ್ ಆಗೋದು, ಎಂಡ್ ಆಗೋದು, ಕ್ಲೋಸ್ ಆಗೋದು, ಸಾಲ್ವ್ ಆಗೋದು, ಈ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಇನ್ ಕೇಸ್ ಯಾವ್ದಾದ್ರು ಒಂದಷ್ಟು ಲೈಕ್ ಲೀಗಲ್ ಇಶ್ಯೂಸಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂದರೆ ಯು ವಿಲ್ ಸ್ಲೋಲಿ ಕಮ್ ಔಟ್ ಆಫ್ ಇಟ್. ವೆರಿ ಸೂನ್ ಹೊರಗೆ ಬರ್ತೀರಾ ಅಂತ ಕೂಡ ನೋಡ್ತಾ ಇದ್ದೀನಿ. ಬಟ್ ಯಾ, ದಟ್ಸ್ ದ ಮೆಸೇಜ್ ಯು ಗೈಸ್. ವಾಟ್ ಎವರ್ ಇಟ್ ಈಸ್, ನಿಮ್ಮ ಒಂದು ಪರ್ಸ್ನಾಲಿಟಿ ಗ್ಲೋ ಆಗ್ತಾ ಇದೆ. ತುಂಬ ಜನ ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊತಾ ಇರೋದು ನೋಡ್ತಾ ಇದ್ದೀನಿ. ತುಂಬ ಜನ ಓಕೆ ಬೆಳೆದ್ಬಿಟ್ಟು ನಾನು ಇವ್ರ ಥರ ಆಗಬೇಕು, ಇಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕು, ಇಷ್ಟೊಂದು ಗ್ಲೋ ಅಪ್ ಇರಬೇಕು, ಇಷ್ಟೊಂದು ಪೀಸ್ ಇರಬೇಕು, ಇಷ್ಟೊಂದು ಸ್ಟ್ರಾಂಗ್ ಇರಬೇಕು, ಇಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕು, ಆ ಎನರ್ಜಿ ಜಾಸ್ತಿ ಇದೆ. ದಟ್ ಈಸ್ ಫಾರ್ ಗ್ರೂಪ್ 2. ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಏನಿಸ್ತು ಈ ಒಂದು ಮೆಸೇಜಿಂದ ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದವರೆಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 3, ಯಾರೆಲ್ಲ ಥರ್ಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಟ್ಯಾರೋ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಬರ್ತಾ ಇದೆ ಅಂತ ನೋಡೋಣ. ಫಾರ್ ಗ್ರೂಪ್ 2, ಲೆಟ್ಸ್ ಸಿ ವಾಟ್ಸ್ ಕಮಿಂಗ್.
ಓ ಗಾಡ್, ನನಗೆ ಫ್ರೀ ಫ್ಲೋಯಿಂಗ್ ಥರ ಇರಬೇಕು ಕಾರ್ಡ್ಸು, ಅಂದರೆ ಎಳ್ದ ಕೂಡಲೇ ಬರ್ತಾ ಇರಬೇಕು. ಓ, ಐ ನೀಡ್ ಟು ಹೈಡ್ ದಿಸ್. ಸೊ ಅದನ್ನ ಸೈಡಿಗೆ ಇಟ್ಬಿಡೋಣ, ಸೊ ದಟ್ ನಾನು ಅದನ್ನ ಡೈರೆಕ್ಟಾಗಿ ಹೈಡ್ ಮಾಡ್ತೀನಿ. ಓಕೆ ಓಕೆ, ಲವರ್ಸ್ ಟ್ಯಾರೋ ಕಾರ್ಡ್ ಬಂದಿದೆ. ಲವರ್ಸ್ ವಿತ್ ವಾಟ್? ಲವರ್ಸ್ ವಿತ್ ಪೇಜ್ ಆಫ್ ವಾನ್. ಸಮನ್ ನ್ಯೂ, ಯಾರೋ ಒಬ್ರು ನ್ಯೂ ಪರ್ಸನ್ ನಿಮ್ಮ ಒಂದು ಲೈಫಿಗೆ ಎಂಟರ್ ಆಗೋ ಪಾಸಿಬಿಲಿಟೀಸ್ ಇದೆ. ಥ್ರೂ ಆನ್ಲೈನ್ ಪಾಸಿಬಿಲಿಟೀಸ್ ಜಾಸ್ತಿ ಇದೆ, ಅಥವಾ ಒಂದು ಮೆಸೇಜ್ ಕಳಿಸೋದು, ಈ ಪರ್ಸನ್ ಜಸ್ಟ್ ಕಾಂಪ್ಲಿಮೆಂಟ್ ಮಾಡೋದು. ಬಟ್ ಎನರ್ಜಿ ವೆರಿ ಸೂನ್ ಒಂದು ಕಮಿಟ್ಮೆಂಟ್ ಥರ ಹೋಗೋದಕ್ಕೆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಒಂದು ನ್ಯೂ ಎನರ್ಜಿ, ನಥಿಂಗ್ ಟು ಡೂ ವಿತ್ ಯೋರ್ ಪಾಸ್ಟ್ ಎನರ್ಜಿ ಥರ ಅನ್ನಿಸ್ತಾ ಇಲ್ಲ. ಸಮ್ವನ್ ನ್ಯೂ ಮೆಸೇಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆನ್ಲೈನ್ ಪಾಸಿಬಿಲಿಟೀಸ್ ಇದೆ, ಬಟ್ ಐ ಫೀಲ್ ಲೈಕ್ ಈ ಪರ್ಸನ್ ನಿಮಗೆ ಮುಂಚೆನೇ ಗೊತ್ತಿತ್ತು, ಬಟ್ ಕನೆಕ್ಟ್ ಆಗೋದು ರೀಸೆಂಟ್ ಆಗಿ ನೀವು ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಪೇಜ್ ಆಫ್ ವಾಂಡ್ಸ್ ವಿತ್ ಕಿಂಗ್ ಆಫ್ ವಾನ್ಸ್. ಲುಕ್ ಎಟ್ ದೀಸ್ ಎನರ್ಜಿ. ಗೊತ್ತಿದ್ದು ಗೊತ್ತಿಲ್ಲನೇನೋ ಐ ಫೀಲ್ ಲೈಕ್ ಯು ಗೈಸ್ ಆರ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್ ಪೀಪಲ್. ತುಂಬ ಜನನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಯು ಆರ್ ಜಸ್ಟ್ ಡೂಯಿಂಗ್ ಯುವರ್ ಜಾಬ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ವರ್ಕ್ ಆಗಿರ್ಬೋದು, ನಿಮ್ಮ ಒಂದು ಮನಿ ಆಗಿರಬಹುದು, ನಿಮ್ಮ ಸ್ಕಿಲ್ಸ್ ಆಗಿರ್ಬೋದು, ಅದ್ರ ಮೇಲೆ ತುಂಬಾ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ. ಯು ಆರ್ ವರ್ಕಿಂಗ್ ಆನ್ ಇಟ್. ಬಟ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ತುಂಬ ಜನರನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ತಿರೋದು ನೋಡ್ತಾ ಇದ್ದೀನಿ. ವೆರಿ ಸೂನ್ ಒಂದು ಇಂಟೆನ್ಸ್ ಕನೆಕ್ಷನ್ ನಿಮ್ಮ ಒಂದು ಲೈಫಲ್ಲಿ ಬರೋ ಪಾಸಿಬಿಲಿಟೀಸ್ ಇದೆ. ನೋ ಡೌಟ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಕುಡ್ ಬಿ ನಿಮ್ಮ ಝೋಡಿಯಾಕ್ ಸೈನ್, ಅಥವಾ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಏರೀಸ್, ಸಿಂಹರಾಶಿ, ಮೇಷರಾಶಿ ಹಾಗೂ ಧನುಸು ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಮಿಥುನ ರಾಶಿ ಕೂಡ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಯು ಹ್ಯಾವ್ ಟು ಬಿ ಅ ಬಿಟ್ ಕೇರ್ಫುಲ್, ಬಿಕಾಸ್ ಎರಡು ನಮಗೆ ಕೋರ್ಟ್ ಕಾರ್ಡ್ಸ್ ಬಂದಿದೆ. ಯು ಹ್ಯಾವ್ ಟು ಬಿ ಅ ಬಿಟ್ ವೆರಿ ಕೇರ್ಫುಲ್. ಇದರ್ ನಿಮಗೆ ಸ್ವಲ್ಪ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗೋದು, ಅಥವಾ ನಿಮ್ಮ ಪರ್ಸನ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದು, ಈ ಥರ ಎನರ್ಜಿ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೀನಿ. 8 ಆಫ್ ಕಪ್ಸ್. ವಾಟ್ ಈಸ್ ಹ್ಯಾಪನಿಂಗ್ ಯು ಗೈಸ್? ತುಂಬ ಜನ ಐ ಫೀಲ್ ಲೈಕ್ ಒಂದು ಕನೆಕ್ಷನ್ ನೀವು ವರ್ಕೌಟ್. ಲುಕ್ ಇಟ್ ದಿಸ್ 2 ಆಫ್ ಕಪ್ಸ್. ಒಂದು ಕನೆಕ್ಷನಿಂದ ವರ್ಕೌಟ್ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀನಿ. 8 ಆಫ್ ಕಪ್ಸ್ ವಿತ್ 2 ಆಫ್ ಕಪ್ಸ್, ಬಟ್ ಕನೆಕ್ಟಿಂಗ್ ವಿತ್ ದ ರೈಟ್ ಪರ್ಸನ್. ಐ ಫೀಲ್ ಲೈಕ್ ನಿಮ್ಮ ಜೊತೆ ಇವಾಗ ಎರಡು ಆಪ್ಷನ್ ಇದೆ. ಒನ್ ಪರ್ಸನ್ ಈಸ್ ದಿಸ್ ಲವರ್ಸ್ ಎನರ್ಜಿ ವಿತ್ ಪೇಜ್ ಆಫ್ ವಾನ್ಸ್. Another person, I feel 2 of cups, 8 of cups with 8 of pentacles. I feel like ತುಂಬ ಜನ ಅಟ್ರಾಕ್ಷನ್ನ ಬಿಟ್ಟು ಯಾವುದು ಎಮೋಷ್ನಲಿ ನಿಮಗೆ ಫುಲ್ಫಿಲ್ ಆಗುತ್ತೆ ಅದ್ರ ಕಡೆ ಹೋಗ್ತಿರೋದು ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ಇನ್ಸ್ಟೆಂಟ್ ಅಟ್ರಾಕ್ಷನ್ ಬೇಡ, ಅದಕ್ಕೊಂದು ವ್ಯಾಲ್ಯೂ ಇಲ್ಲ, ಯುನೋ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಎಮೋಷ್ನಲಿ ಯಾವ್ದು ನಿಮಗೆ ಫುಲ್ಫಿಲ್ ಅನಿಸುತ್ತೆ, ಎಮೋಷ್ನಲಿ ಯಾರು ನಿಮಗೆ ಸೆಕ್ಯೂರ್ ಅನಿಸುತ್ತೆ, ಆ ಒಂದು ಪರ್ಸನ್ ಕಡೆ ಹೋಗ್ತಾ ಇರೋದು, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಪೇಜ್ ಆಫ್ ಕಪ್ಸ್. ಗೈಸ್, ಯಾರೆಲ್ಲ ಗ್ರೂಪ್ 3 ಚೂಸ್ ಮಾಡಿದ್ದೀರಾ, ಐ ಫೀಲ್ ಲೈಕ್ ನಿಮ್ಮ ಒಂದು ಎನರ್ಜಿ ತುಂಬ ಜನ ಅಟ್ರಾಕ್ಟ್ ಮಾಡ್ತಾ ಇದೆ. ಬಟ್ ಐ ಆಮ್ ನಾಟ್ ಸೀಯಿಂಗ್ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಯು ಗೈಸ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಈ ಒಂದು ವೀಕ್ ಯಾವಾಗ ಈ ಒಂದು ಮೆಸೇಜ್ ನೋಡ್ತೀರಾ, ಈ ಒಂದು ಹೋಲ್ ವೀಕ್ ನಿಮಗೊಂಥರ ಫೀಲ್ ಅನ್ನಿಸ್ಬೋದು, ನಾನು ರೈಟ್ ಪರ್ಸನ್ ಜೊತೆ ಇದ್ದೀನಾ, ನನಗೆ ಈ ಪರ್ಸನ್ ಜೊತೆ ಸ್ಟೆಬಿಲಿಟಿ ಇದೆಯಾ, ಈ ಪರ್ಸನ್ ನನಗೆ ಕಮಿಟ್ಮೆಂಟ್ ಕೊಡ್ತಾರಾ, ಎಮೋಷ್ನಲಿ ಫುಲ್ಫಿಲ್ ನನಗೆ ಆಗುತ್ತಾ, ಈ ಥರ ಒಂದಷ್ಟು ಕ್ವೆಶನ್ಸ್ ನಿಮಗೆ ಬರ್ಬೋದು. ಬಿಕಾಸ್ ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಪೇಜ್ ಆಫ್ ವಾನ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ. ದೇರ್ ಈಸ್ ಸಂಬಡಿ ವಿತ್ ಯಾರೆಲ್ಲ ಸಿಂಗಲ್ ಇದ್ದೀರಾ, ಐ ಆಮ್ ಡ್ಯಾಮ್ ಶೋರ್ ನಿಮಗೆ 1 or 2 ಪ್ರಪೋಸಲ್ಸ್ ಈ ಒಂದು ವೀಕಲ್ಲಿ ಬರೋ ಪಾಸಿಬಿಲಿಟೀಸ್ ಇದೆ. ಒನ್ ಈಸ್ ಸಮಥಿಂಗ್ ಎಕ್ಸೈಟಿಂಗ್, ನಿಮಗೆ ಖುಷಿ ಪಡಿಸುತ್ತೆ, ಆ್ಯಂಡ್ ಅನದರ್ ಒನ್ ಈಸ್ ಎಮೋಷ್ನಲಿ ಸೇಫ್ಟಿ ಫೀಲ್ ಕೊಡಿಸುತ್ತೆ. ಬಟ್ ಯಾ, ಇಟ್ ಈಸ್ ಅಪ್ ಟು ಯು ಗೈಸ್, ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಹೆಂಗೆ ತಗೊಂಡು ಹೋಗ್ತೀರಾ ಅಂತ. ವಾಟ್ ಈಸ್ ವಿತ್ ದಿಸ್ 8 ಆಫ್ ಪೆಂಟಕಲ್ಸ್, 4 ಆಫ್ ವಾನ್ಸ್? ಗೈಸ್, ಐ ಫೀಲ್ ಲೈಕ್ ಈ ವೀಕ್ ಐ ಆಮ್ ಡ್ಯಾಮ್ ಶೋರ್ ಯಾರೆಲ್ಲ ಸಿಂಗಲ್ ಇದ್ದೀರಾ, ಯು ಗೈಸ್ ವಿಲ್ ಗೆಟ್ ಇನ್ ಟು ಅ ಕಮಿಟ್ಮೆಂಟ್, ನೋ ಡೌಟ್. ಲುಕ್ ಎಟ್ ದೀಸ್ ಕಾರ್ಡ್ಸ್, 4 of wands, 2 of cups. ಫೈನಲಿ ಇಟ್ಸ್ ಲೈಕ್ ಯಾರೋ ಓಪನ್ ಅಪ್ ಮಾಡ್ತಾ ಇರೋದು ನೋಡ್ತಾ ಇದ್ದೀನಿ. ಅಂದರೆ ಫೈನಲಿ ಓಪನಿಂಗ್ ಅಪ್ ಅಬೌಟ್ ಫೀಲಿಂಗ್ಸ್. ಫೈನಲಿ ಇಷ್ಟು ದಿನ ಮೇ ಬಿ ಹೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಿ, ನೀವು ಓಪನ್ ಅಪ್ ಆಗೋದು, ಆ ಪರ್ಸನ್ ಕೂಡ ಫೈನಲಿ ಕನ್ಫೆಸ್ ಮಾಡೋದು, ಎನರ್ಜೀಸ್ ಜಾಸ್ತಿನೇ ಇದೆ ಇಲ್ಲಿ. ಆ್ಯಂಡ್
ಯು ವಿಲ್ ಕಮ್. ಇವಾಗ ಹೆಂಗಿದ್ದೀರಾ ಅಂದರೆ, ನಾನು ಅಪ್ರೋಚ್ ಮಾಡಬೇಕಾ ಬೇಡವಾ, ನಾನು ಮಾತಾಡಿಸ್ಬೇಕಾ ಬೇಡವಾ, ನಾನು ಈ ಡಿಸಿಷನ್ ತಗೋಬೇಕಾ ಬೇಡವಾ, ಬಟ್ ಫೈನಲಿ ಯು ವಿಲ್ ಕಮ್ ಔಟ್ ಆಫ್ ಇಟ್. ಇನ್ ಫ್ಯಾಕ್ಟ್ ಆ ಪರ್ಸನ್ ಕೂಡ ದೇ ವಿಲ್ ಟೇಕ್ ದಟ್ ಡಿಸಿಷನ್. ಓಕೆ, ಲೆಟ್ ಮೀ ಓಪನ್ ಅಪ್, ಲೆಟ್ ಮೀ ನಾನು ಮಾತಾಡಿಸ್ತೀನಿ. ಈ ಒಂದು ಎನರ್ಜಿ, ಈ ಒಂದು ಸಿಚುವೇಶನಿಗೆ ಬರೋದು ನೋಡ್ತೀನಿ. ಗ್ರೂಪ್ 3, ಐ ಆಮ್ ಶೋರ್ ವಿತಿನ್ 1 to 2 weeks ಯು ವಿಲ್ ಬಿ ಇನ್ ಅ ರಿಲೇಷನ್ಶಿಪ್. ರೈಟ್ ಪರ್ಸನ್ ಜೊತೆ ಇರ್ತೀರಾ, ಸ್ಟೇಬಲ್ ಪರ್ಸನ್ ಜೊತೆ ಇರ್ತೀರಾ, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ಯು ಗೈಸ್ ಆರ್ ಡೂಯಿಂಗ್ ಯುವರ್ ವರ್ಕ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಕರಿಯರ್, ನಿಮ್ಮ ಫಿನಾನ್ಸ್ ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ದಟ್ ಈಸ್ ದ ಬೆಸ್ಟ್ ಅಮೇಝಿಂಗ್ ಪಾರ್ಟ್. ಸೊ ದಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಗ್ರೂಪ್ 3, ಲೆಟ್ ಮಿ ನೋ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ, ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.